ನಮಸ್ಕಾರ. ಸರ್ವೋಮ್ಸ್ 100 ಡೇ ಚಾಲೆಂಜ್ ಡೇ 92ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚದುರ ಲೆಕ್ಕದಲ್ಲಿ ಇಂಟೀರಿಯರ್ ಸೇರುತ್ತಾ ಇಲ್ವಾ, ಸೇಫ್ಟಿ ಗ್ರಿಲ್ಸ್ ಸೇರುತ್ತಾ ಅನ್ನೋ ಬಗ್ಗೆ ಡಿಸ್ಕಸ್ ಮಾಡೋಣ. ಜನರಲ್ ಆಗಿ ಈ ಥರ ರೇಟ್ ಹೆಂಗೆ ಅರೈವ್ ಆಗ್ತೀವಿ ಅಂದರೆ, ಕನ್ವೆನ್ಷನಲ್ ಕನ್ಸ್ಟ್ರಕ್ಷನ್ ಮೆಥಡ್ ಅಂದರೆ ನಾವು ರೆಗ್ಯುಲರಾಗಿ ಕನ್ಸ್ಟ್ರಕ್ಷನ್ ಮಾಡೋ ಮೆಥಡ್ಸಲ್ಲಿ ಎಲ್ಲರೂ ಮಾಡಿಸ್ಕೊಳ್ಳೇಬೇಕಾದಂಥ ಅಥವಾ ಎಲ್ಲರಿಗೂ ರಿಕ್ವೈರ್ಮೆಂಟ್ ಇರುವಂಥ ಐಟಮ್ಗಳನ್ನ ನಾವು ಲಿಸ್ಟ್ ಮಾಡಿ ಅದಕ್ಕೆ ಒಂದು ರೇಟ್ನ ಅರೈವ್ ಆಗಿರ್ತೀವಿ. ಫಾರ್ ಎಕ್ಸಾಂಪಲ್, ಫುಟಿಂಗ್ ಎಲ್ಲರಿಗೂ ಬೇಕೇ ಬೇಕು, ವಾಲ್ಸು, ವಿಂಡೋಸು, ಡೋರ್ಸು, ಸ್ಯಾನಿಟರಿ ಫಿಟ್ಟಿಂಗ್ಸು, ಪ್ಲಂಬಿಂಗ್ ಫಿಟ್ಟಿಂಗ್ಸು, ಕಾಂಪೌಂಡು, ರೂಫು, ಪ್ಲಾಸ್ಟ್ರಿಂಗು, ಪೇಂಟಿಂಗು, ಇದೆಲ್ಲ ಎಲ್ಲರಿಗೂ ಜನರಲ್ ಆಗಿ ಎಲ್ಲರಿಗೂ ರಿಕ್ವೈರ್ಮೆಂಟ್ ಇರುವಂಥ ಐಟಮ್ಸ್. ಸೊ ಇದನ್ನೆಲ್ಲ ನಾವು ಲಿಸ್ಟ್ ಒನ್ ಮಾಡಿ ಇದಕ್ಕೆ ಒಂದು ರೇಟ್ ಅಂತ ಅರಿವ್ ಆಗ್ತೀವಿ. ಇದು ನಮಗೆ ಒಂದು ಚದರಕ್ಕೆ ಇಷ್ಟು ಕಾಸ್ಟು ಅಥವಾ ಒಂದು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಹೇಳ್ತೀವಿ. ಬಟ್ ಇಂಟೀರಿಯರು ಆ ಥರ ಅಲ್ಲ. ಯಾಕೆಂದರೆ ಒಂದು ಚದರಕ್ಕೆ ನಾವು ಒಂದು ರೇಟ್ ಅಂತ ಫಿಕ್ಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು 30-40 ಸೈಟ್ ತೊಗೊಳ್ಳೋಣ, ಒಂದು 30 ಚದರ ಮನೆ ಕಟ್ತೀವಿ. ಇವಾಗ 2,000 ರೂಪಾಯಿ ಚದರಕ್ಕೆ ಅಂದರೆ ಏನಾಯಿತು, 60 ಲಕ್ಷ ಆಯಿತು. ಅದನ್ನೇ 2,500 ರೂಪಾಯಿ ಅಂತ ಒಂದು 500 ರೂಪಾಯಿ ಇಂಟೀರಿಯರ್ ಕಾಸ್ಟ್ನಿಂದ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಚದರ ಲೆಕ್ಕ ಜಾಸ್ತಿ ಆಗುತ್ತೆ, 75 ಲಕ್ಷ ಆಗುತ್ತೆ. ಸೊ 15 ಲಕ್ಷ ಕೆಲವ್ರಿಗೆ ಅಷ್ಟೊಂದು ರಿಕ್ವೈರ್ಮೆಂಟ್ ಇರಲ್ಲ, ಕೆಲವರಿಗೆ ಇನ್ನೂ ಜಾಸ್ತಿ ರಿಕ್ವೈರ್ಮೆಂಟ್ ಇರ್ಬೋದು. ಸೊ ಈ ಥರ ಇಂಟೀರಿಯರ್ಸ್ ಏನಾಗುತ್ತೆ, ಪ್ರತಿಯೊಬ್ಬರ ರಿಕ್ವೈರ್ಮೆಂಟ್ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. ಅವ್ರ ಕಿಚನಲ್ಲಿ ಟಾಯ್ಲೆಟ್ ಬೇಕಾಗುತ್ತೆ, ಒಬ್ರಿಗೆ ಬೇಕಾಗಲ್ಲ, ಒಬ್ರಿಗೆ ಫ್ರೇಮ್ ಡೈ ಡೋರ್ ಇದ್ರೆ ಸಾಕು, ವಾರ್ಡ್ರೋಬ್ ಒಬ್ಬರಿಗೆ 15 ಫೀಟ್ ಬೇಕು, ಒಬ್ರಿಗೆ 4 ಫೀಟ್ ಇದ್ರೆ ಸಾಕು. ಸೊ ಈ ಥರ ತುಂಬ ವೇರಿಯೇಷನ್ಸ್ ಇರೋ ಐಟಮ್ಸ್ನ ನಾವು ಚದರ ಲೆಕ್ಕದಲ್ಲಿ ಜನರಲ್ ಆಗಿ ಸೇರಿಸಲ್ಲ. ಸೊ ಈ ಥರ ಸೇರಿಸಿದಾಗ ಕೆಲವರಿಗೆ ಓವರ್ ಬರ್ಡನ್ ಆಗುತ್ತೆ, ಕೆಲವರಿಗೆ ಅದು ಇನ್ಸಫಿಷಿಯೆಂಟ್ ಅಂತ ಅನಿಸ್ಬೋದು. ಸೊ ಸೇಮ್ ಆ್ಯಸ್ ಸೇಫ್ಟಿ ಗ್ರಿಲ್ಸ್. ಸೊ ಸೇಫ್ಟಿ ಗ್ರಿಲ್ಸ್ ಎಲ್ಲ ರಿಕ್ವೈರ್ಮೆಂಟು ಅಲ್ಲ, ಕೆಲವ್ರಿಗೆ ಬೇಕಾಗುತ್ತೆ, ಕೆಲವರಿಗೆ ಬೇಕಾಗಲ್ಲ. ಡಿಪೆಂಡಿಂಗ್ ಅಪಾನ್ ಅವ್ರ ರಿಕ್ವೈರ್ಮೆಂಟ್ ಅದನ್ನು ಐಟಮ್ ವೈಸ್ ಮಾಡಿ ನಾವು ಬಿಲ್ ಮಾಡುವಂಥದ್ದೇ ಆಲ್ವೇಸ್ ಬೆಟರ್ ಆಪ್ಷನ್. ಸೊ ಇದು ಚದರ ಲೆಕ್ಕಕ್ಕೆ ಸೇರಲ್ಲ ಅಂದರೆ ಏನು ನೆಕ್ಸ್ಟ್ ಆಪ್ಷನ್ನು? ಸೊ ಇದನ್ನೆಲ್ಲ ನೀವು ಏನು ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನ ಇನಿಷಿಯಲ್ ಸ್ಟೇಜಸಲ್ಲೇ ನಿಮ್ಮ ಕಾಂಟ್ರಾಕ್ಟರ್ ಹತ್ರ ಡೀಟೇಲಾಗಿ ಡಿಸ್ಕಸ್ ಮಾಡಿದಾಗ ಸೊ ಅದಕ್ಕೆ ತಕ್ಕಂತೆ ಐಟಮ್ ವೈಸಲ್ಲಿ ವರ್ಕ್ ಮಾಡಿ ಅದನ್ನು ನಿಮಗೆ ಕೊಡ್ತಾರೆ. ಸೊ ಆಲ್ವೇಸ್ ದಟ್ ಈಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲ ನನಗೆ ಈ ಚದರ ಲೆಕ್ಕ ಬೇಡ, ಈ ಐಟಮ್ ಲೆಕ್ಕ ಬೇಡ, ಎರಡು ಕನ್ಫ್ಯೂಷನ್ಸ್ ಬೇಡ ಅಂದರೆ ಇನಿಷಿಯಲ್ ಸ್ಟೇಜಸಲ್ಲೇ ನೀವು ಒನ್ಸ್ ಡ್ರಾಯಿಂಗ್ ಕಂಪ್ಲೀಟಾಗಿ ಪ್ರಿಪೇರ್ ಆದಮೇಲೆ ನೀವು ನಿಮ್ಮ ಕಾಂಟ್ರಾಕ್ಟರ್ ಹತ್ರ ಮಾತಾಡಿ, ನನಗೆ ಇಷ್ಟು ಇಲ್ಲಿ ಈ ಥರ ಇಂಟೀರಿಯರ್ಸ್ ಬೇಕು, ಸೊ ವಾಲ್ಟೇಜ್ ನನಗೆಲ್ಲ 10 ಅಡಿಗೆ ಬೇಕಾಗುತ್ತೆ ಟಾಯ್ಲೆಟ್ಸಲ್ಲಿ, ನನಗೆ ಇಷ್ಟು ಸ್ಕ್ವೇರ್ ಫೀಟು MS ಸೇಫ್ಟಿ ಗ್ರಿಲ್ಸ್ ಬೇಕು ಅಥವಾ SS ಸೇಫ್ಟಿ ಗ್ರಿಲ್ಸ್ ಬೇಕು, ಇದೆಲ್ಲ ಇನ್ಕ್ಲೂಡ್ ಮಾಡಿ ನೀವು ಕಸ್ಟಮೈಸ್ ಕೋಟ್ನ ತೊಗೊಬೋದು ಆರ್ ಐಟಮ್ ವೈಸ್ ಕೋಟು ಹೋಗ್ಬೋದು. ಆಲ್ವೇಸ್ ಕಸ್ಟಮೈಸ್ ಕೋಟು ಮತ್ತು ಐಟಮ್ ವೈಸ್ ಕೋಟ್ ನಿಮಗೆ ಕ್ಲಾರಿಟಿ ಆಗಿರುತ್ತೆ, ತುಂಬ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಬಟ್ ಈ ಥರ ಪ್ಯಾಕೇಜ್ಗಳಲ್ಲಿ ಏನಾಗುತ್ತೆ, ಅದರದ್ದೇ ಆದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಸೊ ಬಿಫೋರ್ ಫೈನಲೈಸಿಂಗ್ ಎ ಕಾಂಟ್ರಾಕ್ಟ್ ಇದನ್ನೆಲ್ಲ ನೀವು ಡೀಟೇಲಾಗಿ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಪ್ಲಸ್ ನಿಮ್ಮ ಕಾಂಟ್ರಾಕ್ಟರ್ ಹತ್ರ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಸೊ ಕಂಪ್ಲೀಟಾಗಿ ಹೇಳಿದಾಗ ಅದಕ್ಕೆ ಅವರು ಕಸ್ಟಮೈಸ್ ಕೋಟ್ನ ಮಾಡಿಕೊಡ್ತಾರೆ. ಸೊ ಬಿಫೋರ್ ಫೈನಲೈಸಿಂಗ್ ಕಂಪ್ಲೀಟ್ ನಿಮ್ಮ ರಿಕ್ವೈರ್ಮೆಂಟ್ಸ್ನ ಹೇಳಿ ಕೋಟ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ಯುವರ್ ಕನ್ಸ್ಟ್ರಕ್ಷನ್ ಜರ್ನಿ.